ಆಗುದಿಲ್ಲ. ನನ್ನ ಅಂತಃಪುರಕ್ಕೆ ನಿನ್ನನ್ನು ಬಿಟ್ಟವರು ಯಾರು? ಇಲ್ಲಿ ಹೇಗೆ ಬಂದೆ? ಯಾರು ನೀನು? ಎಂತದ್ದು ಹೇಳು. ನಡೆಯಲಿಂದ ಹಾಗಾಗಿ ನೀನು ಬಂದದ್ದ? ನಾನು ಚಂದ ಇರುವುದಕ್ಕೂ ನೀನು ಬರುವುದಕ್ಕೂ ಎಂತದ್ದು ಕಾರಣ ಉಂಟು? ಎಷ್ಟೊತ್ತಿಗೆ ನಾನು ನಿನ್ನೆ ಎಣಿಸ್ಕೊಳ್ಳುವುದು ಜೀವನದಲ್ಲಿ ಒಮ್ಮೆಯಾದ್ರೂ ಸಿಕ್ಕುವುದಾದ್ರೆ ನಿನಗೆ ಸಿಕ್ಕಬೇಕು ಅಂತಿದ್ದೆ. ಅದು ನಾನು ಎಣಿಸಬೇಕು. ಒಮ್ಮೆ ಆದ್ರೂ ಸಿಕ್ಕುವುದಾದ್ರೆ ನೀನು ಸಿಕ್ಕಲಿ. ನೀನು ಎಣಿಸ್ಕೊಳ್ಳೋದು ಹಾಗಾದ್ರೆ ನಿನ್ನ ರೂಪ ನೋಡಿ ನಾನು ಸೋತಿದ್ದೇನೆ. ಹಾಗಾಗಿ ಒಂದ್ಸರಿ ನನಗೆ ಬೇಕು ನೀನು ಅಂತ ಹೇಳುವುದಕ್ಕೆ ಸುಕ್ಕ ಕೊಡೆ ಸುಕ್ಕ ನಿನ್ನ ಸುಕ್ಕ ಕೊಡೆ. ಅದೇ ಸರಿ ಹೇಳಿಕ್ ಬರುದಿಲ್ಲ. ಮತ್ತೆ ಎಂತ ನೀನು ಪಡ್ಕೊಳ್ಳೋದು? ಸುಖ ಅದರಲ್ಲಿ ಬರುವುದಿಲ್ಲ ನನಗೆ. ಮಾತು ಸರಿ ಬರುವುದಿಲ್ಲ, ರೂಪ ಇಲ್ಲ, ಸ್ವರ ಇಲ್ಲ, ಆಕಾರ ಸರಿ ಇಲ್ಲ, ಇದು ಯಾವುದೂ ಇಲ್ಲ. ಯಾರು ನೀನು? ಎಂತದ್ದು ನೀನು? ಪ್ರಜೆಗಳ ಗ್ರಾಚಾರವೇ ನಿನ್ನನ್ನು ಆಳ್ವಿಕೆ ಕೇಳಿದ್ರಲ್ಲ. ಅದೇನು ಹಾಗಾದದ್ದು? ಬದಲಾಯಿತು.
ಇಲ್ಲ. ನನ್ನಂಥವಳು ಸುಖ ಬೇಕೆನ್ನುವುದಾದರೆ ದೇವಲೋಕದಲ್ಲಿ ಸರತಿ ಸಾಲಿನಲ್ಲಿದ್ದಾರೆ, ಅಂಥವರಿಗೆ ನಾನು ಲಭಿಸುವುದಿಲ್ಲ. ಭೂಲೋಕದಿಂದ ಬಂದಂತಹ ಪ್ರೇತದ ಹಂದರ ಎಲುಬಿನ ಹಂದರ ನೀನು, ನಿನಗೆ ನನ್ನ ಸಿಕ್ಕುವ ಅದನ್ನಾಗಲಿಕ್ಕೆ ಹೊರಡು ಎಂತದ್ದು ಭೂಲೋಕದಿಂದ ಬಂದಂತಹ ಪಾಪಿ ನೀನು, ನನ್ನಂತವಳು ಸುಖ ಕೊಡುವುದು ಅಲ್ಲ. ಬಿಡುವುದಿಲ್ಲ ಅಂತಾದ್ರೆ ಸುಖ ಅಂತ ಹೇಳಿದ್ರೆ ಒಬ್ಬರೇ ಕೊಡುವುದಲ್ಲ, ಪರಸ್ಪರ ಎನ್ನುವುದಾಗಬೇಕು. ಸುಖ ಕೊಡುವುದಾದ್ರೆ ಎಂತದ್ದು ಬೇಕು? ಸಂಪೂರ್ಣವಾಗಿ ಪಂಚೇಂದ್ರಿಯಗಳಿಗೂ ಸುಖ ಸಿಕ್ಕಿದಾಗ ಆ ವಸ್ತುವಿನ ಲಾಭ ನಮ್ದಾಗುತ್ತದೆ. ಪಂಚೇಂದ್ರಿಯಗಳಿಗೂ ಸುಖ ಸಿಗುವುದು ಯಾವುದರ ಲೋಕದಲ್ಲಿ? ಒಂದು ಹೂವಿನಿಂದ, ತಪ್ಪಿದ್ರೆ ಹೆಣ್ಣಿನಿಂದ, ಅಷ್ಟು ಮಾತ್ರ ಸಾಕಾಗುತ್ತದೆ. ಅದನ್ನು ಬಿಟ್ಟು ಅಂತ ಸುಖವನ್ನು ಪಡೆಯುವುದಕ್ಕೆ ನಿನಗೆ ಪಂಚೇಂದ್ರಿಯಗಳೆಲ್ಲ ಹೇಗೆ ಪಡೆದುಕೊಳ್ತೀನಿ? ಪಂಚೇಂದ್ರಿಯಗಳು ಹೂವು ಮತ್ತೆ ಹೆಣ್ಣು. ಅಂತದ್ದು ಅದೇನು ಇಲ್ಲ. ಉದ್ದುದ್ದ ಕಾಲು ಮಾಡಿದ್ರೆ ಒಂದು ತಿಂಗಳಾರು ಬಿಟ್ಟು ತಿಂದ್ರೆ ಹಾಗೆ ಶಬ್ದ ಬರ್ತದ? ಹೌದಾ? ಆನಂತರ ನೀವು ಜಗಿದ್ದಲ್ವಾ, ಕುರುಮು 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 ಆ ಶಬ್ದ ಕಿವಿ ಕೇಳುದಿಲ್ವಾ? ಹೌದು. ಕಿವಿ ಗಿಂಪಾಯ್ತು, ಕಿವಿ ಗಿಂಪಾಯ್ತು, ಸರಿ ಸರಿ, ಬಾಯಿ ಗಿಂಪಾಯ್ತು, ಕೊನೆ ತಂಪಾಯ್ತು. ಮತ್ತೆ ಯಾವ್ದುಂಟು? ಎಷ್ಟಾಯ್ತು? ಮತ್ತೇನುಂಟು? ಮತ್ತಂದ್ರೆ ಪರಿಮಳ ಮೂಗಿಗೆ ಹೋಗುದಿಲ್ವಾ? ಆವಾಗ ಮೂಗಿಗೆ ಸಂತೋಷ ಆಗುದಿಲ್ವಾ? ಮುಗೀತಾ? ಮುಗೀತು. ಪಂಚೇಂದ್ರಿಯಗಳು ಅಂದ್ರೆ 4 ಅಲ್ಲ 5. ಜೋರ್ ಸಂಖ್ಯೆ ಜೋರ್ ಸಂಖ್ಯೆ ಆದಾಗ ಚಕ್ಕುಲಿ ತಗೋ. ಅವಾಗಿನೆಲ್ಲ ಸಂಖ್ಯೆಲ್ಲ ತುರ್ಗಿ ಶುರುವಾಯ್ತದ್ಯಾ? ಆ ಚಕ್ಕುಲಿ ಹಿಡ್ಕೊಂಡು ಪರ 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 ಕೇಳಿ. ಅಯ್ಯೋ, ಅದರಷ್ಟು ಸುಖ ಯಾವುದೂ ಅಲ್ಲ. ಒಂದು ಕೆಲಸ ಮಾಡು, ಸ್ವಲ್ಪ ಅಲ್ಲ. ನಿನಗೆ ಯಾವ ಹೆಣ್ಣು ಬೇಡ, ಒಂದು 4 ಚಕ್ಲಿ ಹಿಡ್ಕೊಂಡು ತಿರುಗುತ್ತಾ ಇದೆ. ಮತ್ತೆ ಇಲ್ಲ ಅದಾಗೋದಿಲ್ಲ. ನಾನು ಕೊಡುವಾಗ ಯಮಧರ್ಮರಾಯ ಇಂದಲೇ ಹೋಗಿದ್ದೆ. ಅಲ್ಲಿ ಹೋದ ಮೇಲೆ ಇಲ್ಲಿ ಬರೋದು, ನೀನು ನೋಡಿದ್ರೆ ಗೊತ್ತಾಗ್ತದೆ. ಯಮಧರ್ಮರಾಯ ನಂಗೊಂದು ವರ ಕೊಡ್ತೆ ಅಂತ ಹೇಳಿದ. ಏನು ಬೇಕು ಅಂತ ಕೇಳಿದ. ಒಂದು ದಿವಸದ ಮಟ್ಟಿಗೆ ನಮ್ಮ ಹೋಗಬೇಕು ಅಂತ ಹೇಳಿದ್ದೇನೆ. ಅವನ ಕಳಿಸಿಕೊಟ್ಟದು ಬೇಗ ನಂಗೆ ಸುಖ ಕೊಡೆ ಅಂದ್ರೆ ಯಮದೇವನ ವರ ಉಂಟು ನಿನಗೆ? ವರ ಉಂಟು? ಹೌದು. Oh
ರಾತ್ರಿ ಆಗಲ್ಲ, ಅಲ್ಲಿ ರಾತ್ರಿ ಇಲ್ಲಿ ರಾತ್ರಿ ವ್ಯತ್ಯಾಸ ಉಂಟು. ಈ ಒಂದು ಯಾರೇ ತಾಳಿದವ ಮಾತ್ರ ಬಾಳ್ತಾರೆ, ಗೊತ್ತಾಯ್ತಾ? ಯೋಚನೆ ಮಾಡಬೇಕಾಗುತ್ತದೆ. ಏನು ಯಮದೇವನ ವರವೇ ನೆನಪಾಗಿ ಉಂಟು ಅಂತಾದ್ರೆ ಅವರ ನಿಯಮವನ್ನು ನಾವು ಯಾವತ್ತೂ ಮೀರುವುದಕ್ಕೆ ಆಗುವುದಿಲ್ಲ. ಮೀರಲಿಕ್ಕೆ ಆಗುದೇ ಇಲ್ಲ ಯಾವ ಕಾರಣಕ್ಕೂ. ಆದರೆ ಅವರು ವರವನ್ನು ಕೊಟ್ಟಿದ್ದಾರೆ ಎಂಬಲಿಗೆ ಹಾಗೆಯೇ ನಡೆದುಕೊಳ್ಳುವುದಕ್ಕೂ ಆಗುವುದಿಲ್ಲ. ಯಾಕೆ? ಇಲ್ಲಿರುವ ತೊಡಕು ಅವರ ಗಮನಕ್ಕೆ ಬಂದಿರಲಾರದು. ನಮಗಿರುವ ತೊಡಕೆ ಯಾವುದು ಹೇಳು? ನಿನ್ನ ಈ ದೇಹ, ನಿನ್ನ ಈ ರೂಪ, ನಿನ್ನ ಈ ಆಕಾರದಿಂದ ಯಾವ ಸುಖವೂ ಲಭಿಸಲಾರದು. ಹಾಗಾದ್ರೆ ನಿನಗೆ ಸುಖ ಬೇಕೇ ಬೇಕು ಅಂತ ಆದ್ರೆ ಕೊಡ್ತೇನೆ ನಾನು. ಅದು ಹೀಗಲ್ಲ. ನಾನು ಹೇಳಿದ ಹಾಗೆ ನೀನು ಕೇಳ್ತಿ ಅಂತಾದ್ರೆ, ನಾನು ಹೇಳಿದ ಹಾಗೆ ನಡೆದುಕೊಳ್ತಿ ಅಂತಾದ್ರೆ ನಿನಗೂ ಸುಖ ಸಿಗುತ್ತದೆ. ಬೇಗ ಹೇಳಬೇಕು, ಬೇಗ ಹೇಳಬೇಕು, ನೀನು ಬೇಗ ಮಾಡಬೇಕು. ನಿನಗೆ ಸುಖ ಬೇಕು ಅಂತಾದ್ರೆ ನಾನು ಹೇಳಿದ್ದೆಲ್ಲ ಸರಿಯಾಗಿ ಕೇಳು, ನಿನಗೆ ಸುಖ ಸಿಗ್ತದೆ.
ಎಷ್ಟು ಚಂದ ಕಡಿಮೆ ಬಂತು. ಹೌದಾ? ಹೌದು. ಅಯ್ಯೋ ನಾ ಕೂಲಾಗದೆಲ್ಲ ಕುಳಿತು ನೋಡಿದ್ದೆ ನಾನು. ಹೇಗೆ? ಇಷ್ಟೊಂದೆಲ್ಲ ಕುಡಿಯೋದಿಲ್ಲ. ಅಯ್ಯಪ್ಪ. ಕುಡಿದ್ರೆ ಆಗೋದಿಲ್ಲ ಕುಡಿಲಿಕ್ಕೆ. ಹೌದಾ? ಹೌದಪ್ಪ. ನಮ್ಮೆಲ್ಲ ಹಾಗಲ್ಲ. ಏನ್ ಕುಡಿದ್ದೆ? ನನ್ನ ದೃಷ್ಟಿ ಬಿದ್ದಿತ್ತು ನನಗೆ. ಕಾರಣ ಏನು ಕೇಳು. ಹೇಳಿ. ನಮ್ಮ ಲೋಕ ಪ್ರಸಿದ್ಧಿಯೇ ಹಾಗಲ್ವ ಹೇಳು. ಹಾ. ಗಾಯನಕ್ಕೆ ಗಂಧರ್ವರು, ನರ್ತನಕ್ಕೆ ಯಕ್ಷರು ಇವರೆಲ್ಲ ಇರ್ತಾರೆ. ಇಂಥ ಗಂಧರ್ವರ ಗಾಯನ ಇರುವಾಗಲೂ ಕುಣಿಲಿಲ್ಲ ಅಂತಾದ್ರೆ ಅವ್ರು ಕುಣಿಯುವುದನ್ನೇ ಬಿಡಬೇಕು. ಹೌದಾ? ಹೌದೌದು. ಹಾಗಿರುವಾಗ ನಮ್ಮಲ್ಲಂತಹ ಗಾಯನ ಇದ್ದ ಕಾರಣದಿಂದಾಗಿ ಕುಣಿಯುವುದು ಬಿಟ್ಟರೆ ಮತ್ತೆಂಥದ್ದಲ್ಲ. ಮತ್ತೆ ಕುಣಿದದ್ದು ಕೇವಲ ನನ್ನಿಷ್ಟಕ್ಕಾಗಿ ಅಲ್ಲ, ನಿನ್ನ ಆಸೆಯನ್ನು ಈಡೇರಿಸುವುದಕ್ಕಾಗಿ ಕುಣಿದದ್ದು. ಯಾಕೆ? ಆ ನಟರಾಜನನ್ನು ಸ್ಮರಿಸಬೇಕು ನೀನು. ನಟರಾಜನನ್ನು ಯಾಕೆ ಸ್ಮರಿಸಬೇಕು ನೀನು? ಕುಡಿಯೋದು ಯಾಕೆ? ಶುಭಂಕರೋತಿ ಇತಿ ಶಂಕರ ಅಂತ ಹೇಳಿದ್ರು. ಪ್ರತಿಯೊಬ್ಬರ ಬದುಕಿಗೂ ಪ್ರಪಂಚಕ್ಕೂ ಶುಭವನ್ನು ಉಂಟು ಮಾಡುವ ಯಾರು ಕೇಳಿದ್ರೆ ಶಂಕರ. ಶಂಕರ. ಅವನಿಂದಲೇ ಶುಭ ಎನ್ನುವುದಾಗಬೇಕಾಗ್ತದೆ. ನಿನ್ನ ಬದುಕಿಗೂ ಹಾಗೆ ಅಮಂಗಲತ್ವ ಅಶುಚಿತ್ವ ಎನ್ನುವುದು ನಿನ್ನ ಬದುಕಿನಲ್ಲುಂಟು. ನಿನ್ನ ದೇಹದಲ್ಲಿರುವಂತಹ ಮಲಿನತ್ವ ಎನ್ನುವುದು ತೊಲಗಿದರೆ ನಾನು ನಿನಗೆ ಸುಖವನ್ನು ಕೊಡಬಹುದು. ಆಯ್ತು, ಎಂತ ಬೇಕು ಹೇಳು. ಕೊಟ್ಟಂತಹ ಸುಖವನ್ನು ನೀನು ಅನುಭವಿಸಬಹುದು. ಈಗ ನೀನು ಜಪ ಮಾಡಬೇಕು. ಜಪ? ಜಪ ಮಾಡಬೇಕು. ಈಗ ಇಷ್ಟೊತ್ತಿಗೆ ಎಂತ ಜಪನೆ? ಅದೇ ತಪ್ಪು ಅಂತ ಹೇಳುವುದು. ನಮಗೆ ಯಾವಾಗ ಸುಲಭ ಆಗುತ್ತದೋ ಆವಾಗ ಮಾತ್ರ ಮಾಡುವುದಲ್ಲ. ದೇವರ ಧ್ಯಾನವನ್ನು ಎಷ್ಟೊತ್ತಿಗೂ ಮಾಡಬಹುದು. ಸರಿ ಸರಿ ಹೇಳಿ. ಈಗ ನಿನಗೆ ಆಗಬೇಕು ಅಂತ ಅದು ಸುಖ ಬೇಕಾ ಮಾಡುವ? ಜಪ ಮಾಡಬೇಕು. ಹೇಗೆ? ಪಂಚಾಕ್ಷರಿಯ ಮಂತ್ರವನ್ನ 5 ಕೋಟಿ ಸಂಖ್ಯೆಯಲ್ಲಿ ಜಪಿಸಬೇಕು ನೀನು. 5 ಕೋಟಿ ಸಂಖ್ಯೆಯಲ್ಲಿ ಜಪಿಸಬೇಕು ಪಂಚಾಕ್ಷರಿಯ ಮಂತ್ರ. 5 ಕೋಟಿ ಹೇಳಕ್ಕ? 5 ಕೋಟಿ ಹೇಳು. ಒಂದ್ ಕೆಲಸ ಮಾಡು, ಬೇಗ ಮುಗೀತದೆ. ನಾನು 2 ಕೋಟಿ ಹೇಳ್ತೇನೆ, ನೀನು 2.5 ಕೋಟಿ ಹೇಳ. ಬೇಗ 5 ಕೋಟಿ ಯಾವಾಗ ಹೋಗ್ತದೆ? ತೊಂದರೆ ಇಲ್ಲ. ಮುಗೀತು. ನಾನು 2.5 ಕೋಟಿ ಹೇಳ್ತೇನೆ. ನಿನ್ನೆ 2.5 ಕೋಟಿ ನನ್ನ ಹತ್ರ ಇಷ್ಟೊತ್ತು ಮಾತಾಡಿದೆ ಅಲ್ಲ, ನಿನ್ನ ಪುಣ್ಯ ಎಲ್ಲ ಬರಿದಾಯ್ತು. ಹೋಗು. ಯಾವ್ದಲ್ಲ ಆಗೋದಿಲ್ಲ. ನಾನು ಬೇಗ ಹೋಗ್ಬೇಕು. ಸುಖ ಬೇಕು ಅಂತ ಕುತ್ಕೊಂಡು ನಾನು ಹೇಳ್ತೇನೆ. ಹಾಗೆ ಕೂತ್ಕೊಳ್ಳೋದು. ಧ್ಯಾನ ಮಾಡೋದಕ್ಕೆ ಎಡತೊಡೆಯ ಮೇಲೆ ಬಲಕಾಲು ಬರಬೇಕು, ಬಲತೊಡೆಯ ಮೇಲೆ ಎಡಕಾಲು ಬರಬೇಕು. ಹಾಗೆ ಕೂತ್ಕೊಳ್ಬೇಕು. ಅದು ಹೇಗೆ? ಅದು ಹೇಗೆ? ಸಂಕಲ್ಪ ಕೂತ್ಕೊಳ್ತಾ ನಿನ್ನ ಎಡತೊಡೆಯ ಮೇಲೆ ನಿನ್ನ ಬಲಪಾದ, ನಿನ್ನ ಬಲತೊಡೆಯ ಮೇಲೆ ನಿನ್ನ ಬಲಪಾದ. ಇದು ಹಾಕಿದ್ರೆ ಮಾತ್ರ ನೀನು. ಹೌದು. ಹಾಕಲ್ಲ. ಆಗುದಿಲ್ಲ ಅಂದ್ರೆ ಇಷ್ಟೇ ಮಾತಾಡಿ. ನಾನು ಬರ್ತೇನೆ. ಕೈಯಲ್ಲಿ ಧ್ಯಾನ ಮುದ್ರೆ ಹೀಗೆ ಚಳಿಕಾಯಿ ಹೀಗೆ. ಓಂ ನಮಃ ಶಿವಾಯ. ಯಾರು? ಶಿವಾಯ. ಓಂ ನಮಃ ಶಿವಾಯ. ಇದು ಬಂದಾಗ ಅದು ಸರಿ ನಾನು ಬೇರೆ ಹೋಗು ಒಳ್ಳೆದಾಗ್ತದೆ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಕೈಯಲ್ಲಿ ಧ್ಯಾನ ಮುದ್ರೆ. ಓಂ ನಮಃ ಶಿವಾಯ. ನಾನು ಮಾಡ್ಕೊಂಡ್ರೆ ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ನನ್ನ ಅಂತಃಪುರ ಕಳ್ಳ ಹೇಳ್ತೇನೆ. ನೀನು ಕಳ್ಳ. ನಾನಲ್ಲಿ ಮಾಡೋದು, ನಾನಲ್ಲೇ ಇರುವ. ನೀನು ಮಾಡೋದು ಕೊಡೋದು. 5 ಕೋಟಿ ಆಗುವವರಿಗೆ ಕೊಂಡುತ್ತಾರೆ ಅಂತಾರೆ. ಯಾವತ್ತೂ ನಿಮ್ಗೆ ಸಿಗುವುದಿಲ್ಲ. ಹೇಳು. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ.